ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸುರಪುರದಲ್ಲಿ ಮಾಜಿ ಸಚಿವ ರಾಜು ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಬಳಿ ಸತೀಶ್ ಜಾರಕಿಹೊಳಿ ಮುಗಿಸೋಕೆ ಪ್ಲಾನ್ ಅನ್ನು ಹಾಕಿಕೊಳ್ಳಲಾಗಿದೆ. ರಾಜಣ್ಣ ಬಳಿಕ ಸತೀಶ್ ಜಾರಕಿಹೊಳಿಯನ್ನ ಮುಗಿಸೋಕೆ ಪ್ಲಾನ್ ಅನ್ನು ಹಾಕಿಕೊಳ್ಳಲಾಗಿದೆ. ಹಾಗೆಯೇ ನಾಗೇಂದ್ರ ರಾಜಣ್ಣ ಆಯಿತು, ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರ ಸರತಿ. ನಮ್ಮ ಕಮ್ಯುನಿಸ್ಟ್ನಲ್ಲಿ ನಾವು ಹುಟ್ಟುತ್ತಲೇ ನಾಯಕರು, ನಮ್ಮಲ್ಲಿ ಒಬ್ಬರೇ ನಾಯಕರಾಗಬೇಕು ಅಂತೇನಿಲ್ಲ, ನಮ್ಮಲ್ಲಿ ಒಗ್ಗಟ್ಟು ಇಲ್ಲದಿದ್ದಕ್ಕೆ ಈ ರೀತಿ ಆಗಿದೆ. ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ರಾಜು ಗೌಡ ಆರೋಪವನ್ನು ಮಾಡಿದ್ದಾರೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸುರಪುರದಲ್ಲಿ ರಾಜು ಗೌಡ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ನಾನು ಓಪನ್ ಆಗಿ ಹೇಳ್ತೇನೆ, ನಾವೆಲ್ಲರೂ ಹುಟ್ಟಿದ್ರೆ ನಾಯಕರು, ಒಬ್ಬರೇ ನಾಯಕರು ಅಂತ ಇದು ಮಾಡಂಗಿಲ್ಲ. ನಾವೆಲ್ಲರೂ ಈಗ ಏನು ಪ್ಲ್ಯಾನ್ ಆಗ್ತೀವಿ ಅಂತಂದ್ರೆ, ಈಗ ರಾಜಣ್ಣನ ಮಂತ್ರಿ ಹೇಳಿದ್ನ ನಮ್ಮದ್ರಾಗ ಯಾರಿಗಾರು ಒಬ್ರು ಸಿಗ್ತಾನ ಅಂತ ಆಸೆ ಮೇಲೆ ತೋರಿಸ್ಬಿಡ್ತಾರೆ. ನಾನು ಮಂತ್ರಿ ಆಗ್ತೀನಿ, ಯಾಕೆ ಇದು ಮಾಡಮ್ಮ ಅಂತೇಳಿ ಆ ಒಗ್ಗಟ್ಟಿರ್ಲಾರ್ದಕ್ಕೆ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು, ನಾಗೇಂದ್ರ ಅವ್ರ ಮೇಲೂ ಆ ಕೆಲಸ ಆಯಿತು, ರಾಮಲಣ್ಣವ್ರ ಮೇಲೆ ಆ ಕೆಲಸ ಆಯಿತು. ಇವತ್ತು ರಾಜಣ್ಣನಿದೆ, ನಾಳೆ ಸತೀಶ್ ಅಣ್ಣನಿದೆ. ನೀವು ಇವತ್ತು ಇದನ್ನು ರೆಕಾರ್ಡ್ ಮಾಡ್ಕೊಂತಿದ್ರಿ, ನಾಳೆ ಸತೀಶ್ ಅಣ್ಣಗಾದಂಥ ಟನ್ ಮ್ಯಾಗ ಇದನ್ನು ನೀವು ಅವಾಗ ಪ್ಲೇ ಮಾಡ್ಬೇಕಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ. ಯಾಕೆಂತಂದ್ರೆ ಎಲ್ಲ 14-15 ಜನ ಆಯಿತು, ನೀವು ತೆಗೆದು ರಾಜಣ್ಣಗೆ ತೆಗೆದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಈಗ ಕೊಡ್ರಿ. ಡೆಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಬಂದು ಮತ್ತೆ ರಾಜಣ್ಣಗೆ ಯಥಾ ಪ್ರಕಾರ ಸಚಿವಾಗಿ ಮುಂದೆ ಮಾಡ್ತಾರೆ. ಅಲ್ಲಿ ಏನು ಕಿವಿಯಾಗ ಹೂವು ಬಿಟ್ಟು ಕಿವಿಯಾಗ ಒಂದು ಗುಳುಗುಳು ಹೇಳ್ಬಿಡ್ತಾರೆ, ಇಲ್ಲ ನೆಕ್ಸ್ಟ್ ನಿಂದೆ ಅದ ನಂಬರು, ನೀವು ಯಾಕೆ ಪ್ರತಿಭಟಿಸ್ತಾರೆ ಅಂದ್ರೆ ಇವು ತಾವು ಮಂತ್ರಿ ಆಗ್ತಾನೆ ಆಸೆಗೆ ರಾಜಣ್ಣನ ಇವತ್ತು ಸಮಾಜನ ಬಲಿ ಕೊಡೋಂಥ ಕೆಲಸ ಆಗ್ತದೆ. ಇದು ನೋಡ್ರಿ, ಬಹುಶಃ ಇಷ್ಟೇ ಆಗ್ತದೆ. ರಾಜಣ್ಣಗೆ ಈಗ ಹೋಗಿ ಡೆಲ್ಲಿಗೆ ಹೋಗ್ತೀವಿ ಅಂತಾರೆ, ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಸಮಾಧಾನ ಮಾಡ್ತಾರೆ, ಮುಂದೆ ಸ್ವಲ್ಪ ದಿನ ಹೋಗ್ಲಿ ನಿನ್ಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಸಮಾಧಾನ ಮಾಡೋಂಥ ಕೆಲಸ ಮಾಡ್ತಾರೆ. ಅದಕ್ಕೇನಾದರೂ ರಾಜಣ್ಣ ಸಮಾಧಾನ ಆದರೆ ರಾಜಣ್ಣನ ರಾಜಕೀಯವಾಗಿ ಮುಗಿದ ಅಧ್ಯಾಯ. ರಾಜಣ್ಣ ಇದ್ರ ವಿರುದ್ಧ ಪ್ರತಿಭಟಿಸಿ ಎಲ್ಲ ವಾಲ್ಮೀಕಿ ಸಮಾಜದ 15 ಜನ ಶಾಸಕರು ಸತೀಶ್ ಜಾರಕಿಹೊಳಿ ಅಣ್ಣವ್ರ ನೇತೃತ್ವದಲ್ಲಿ ಪ್ರತಿಭಟಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ರೆ ಮುಂದೆ ವಾಲ್ಮೀಕಿ ಸಮಾಜದ ಒಂದು ರಾಜ್ಯದಲ್ಲಿ ಅಧಿಕಾರ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಈ ಸಮಾಜದವ್ರ ಹತ್ರ ಒಗ್ಗಟ್ಟಿಲ್ಲ, ಈ ಸಮಾಜದ ಹತ್ರ ಹೊಂದಾಣಿಕೆ ಇಲ್ಲ, ಇವ್ರನ್ನ ಹೆಂಗ್ ಬೇಕಾದರೂ